ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ನಾನು ನನ್ನ ಟೀಮ್ ಜೊತೆ ಟೀಮ್ ಡಿನ್ನರ್ ಆದರೆ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಟೀಮ್ ಡಿನ್ನರ್ ಅಂದಿದ ತಕ್ಷಣ ನೀವು ಏನು IT ಲೈಫಲ್ಲಿ ನೋಡಿರ್ತೀರ, ಒಂದು ಟೀಮ್ ಜೊತೆ ಎಲ್ಲಾದರೂ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲೆಲ್ಲ ಫುಲ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ಫುಡ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ಕ್ಲೀನಾಗಿ ತಿನ್ಕೊಂಡು ಮನೆಗೆ ಹೋಗೋದಲ್ಲ. ಸೊ ಇವತ್ತೇನು ಮಾಡ್ತೀವಿ ಅಂದರೆ ನಾವೇ ಖುದ್ದಾಗಿ ಮಾರ್ಕೆಟ್ಗೆ ಹೋಗಿ ಏನೇನು ಬೇಕೋ ಐಟಮ್ಸ್ ಎಲ್ಲ ತಗೊಂಡು ಸೊ ನಾವೇ ರೂಮಿಗೆ ಬಂದು ಕ್ಲೀನಾಗೆಲ್ಲ ಪ್ರಿಪೇರ್ ಮಾಡಿ ನಾವೇ ಕುಕ್ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ತಿನ್ಕೊಂಡು ಕಾಲ ಕಲಿಯೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಆದರೆ ಮಾಡಿದ್ದೀವಿ. ಸೊ ನಾನಿರೋ ರೂಮ್ ಬಂದ್ಬಿಟ್ಟು ಇದೆ. ಸೊ ಈ ಕಡೆ ಬಾಲ್ಕನಿ ಎಲ್ಲ ಇದೆ, ಫುಲ್ ಸಖತ್ತಾಗಿದೆ. ಅರ್ಲಿ ಮಾರ್ನಿಂಗ್ ಏನಾದರೂ ಎದ್ದೇಳಿದ್ರೆ ನಿಮಗೆ ಸನ್ರೈಸ್ ಕೂಡ ಕ್ಲೀನಾಗಿ ಸಖತ್ತಾಗಿ ಕಾಣುತ್ತೆ. ಸೊ ಇವಾಗ ಟೈಮ್ ಆಗಿರೋದ್ರಿಂದ ಸನ್ರೈಸ್ ಫುಲ್ ಕಣ್ಣಿಗೆ ಬೀಳ್ತಿದೆ. ಸೊ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕಾಗಿ ಈ ಕಡೆ ಶೆಡ್ ಥರ ಇದ್ದರೆ ಅಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಆದರೆ ಮಾಡ್ತಿದ್ದೀನಿ. ಸೊ ಇವಾಗ ಬಂದ್ಬಿಟ್ಟು ನಾನು ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀನಿ. ಆಲ್ರೆಡಿ ನನ್ನ ಫ್ರೆಂಡ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ, ಒಂದು 5 ಜನಕ್ಕೆ. ಸೊ ಅವ್ರು ಆಲ್ರೆಡಿ ಬರ್ತಾರೆ. ಸೊ ಇವಾಗ ನಾನು ನನ್ನ ಫ್ರೆಂಡ್ ಆದರೆ ಮಾರ್ಕೆಟ್ಗೆ ಹೋಗಿ ಫಸ್ಟ್ ಆದರೆ ಮೀನಾದರೆ ತರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ಫಸ್ಟ್ ಮಾರ್ಕೆಟ್ಗೆ ಹೋಗಿ ಫಿಶ್ ಆದರೆ ತರೋಣ ಬನ್ನಿ. ನಾವು ಈಗ ಮೀನು ತರೋಕ್ಕೆ ದೇವನಹಳ್ಳಿಗಾದರೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಯಾವ್ಯಾವ ಥರ ಮೀನಿದೆ, ಅದರ ಪ್ರೈಸ್ ಎಷ್ಟು ಅಂತೆಲ್ಲ ತಿಳ್ಕೊಂಡು ಅದರಲ್ಲಿ ಯಾವ್ದು ಚೀಪ್ ಇರುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ತರ್ತೀವಿ. ಯಾಕಂದರೆ ಬಜೆಟ್ ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ಬಜೆಟಲ್ಲಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಆ ಥರ ಪ್ಲಾನ್ ಮಾಡಿದ್ದೀವಿ. ಸೊ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ನಾವಿವಾಗ ಬಂದಿರೋ ಫಿಶ್ ಮಾರ್ಕೆಟ್ ಬಂದ್ಬಿಟ್ಟು MA ಫ್ರೆಶ್ ಕಟ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಯಾವ್ಯಾವ ಥರ ಮೀನಿದೆ, ಅದ್ರ ಪ್ರೈಸ್ ಎಷ್ಟು ಏನು ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಮೀನು ಇದಾವೆ ಅಂತ ಹೇಳ್ಬಿಟ್ಟು. ಬಟ್ ಇದರಲ್ಲಿ ನನಗೆ ಗೊತ್ತಿರೋದು ಒಂದೇ ಒಂದು ಅಂಜನ್ ಅಂತ ಹೇಳ್ಬಿಟ್ಟು, ಅದು ಬಿಟ್ಟು ಬೇರೆ ಮೀನು ಯಾವುದೂ ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ಯಾಕೆ ತಡ, ಅವ್ರ ಹತ್ರನೇ ಕೇಳ್ಕೊಂಡು ಕ್ಲೀನಾಗಿ ತಿಳ್ಕೊಂಡು ಯಾವ ಮೀನು ಎಷ್ಟು ಪ್ರೈಸು ಅದೆಲ್ಲ ಕ್ಲೀನಾಗಿ ಅವ್ರ ಹತ್ರನೇ ಕೇಳೋಣ ಬನ್ನಿ. ಇದು ಶಂಕರ ಮೀನು 450 kg. ಆಮೇಲೆ ಬ್ಲ್ಯಾಕ್ ಪಾಂಪ್ಲೆಟ್ ಇದೆ, ಆಮೇಲೆ ಮತ್ತಿ ಮೀನು, ಆಮೇಲೆ ಟ್ರಾವೆಲಿ, ಪಾರ, ಕೊಕ್ರೆ ಮೀನು ಅಂತಾರೆ. ಆಮೇಲೆ ಅಂಜಲ್ ಇದೆ, ಅಂಜಲ್ ಚಿಕ್ಕ ಸೈಜು. ಇದರಲ್ಲಿ ಇನ್ನೂ ದೊಡ್ಡ ಸೈಜು ಬರುತ್ತೆ, ಅದು ಬಂದಿಲ್ಲ, ಬರಬೇಕಷ್ಟೇ ಮೀನು. ಅದರಲ್ಲೇ ಚಿಕ್ಕ ಸೈಜ್ ಇದೆ. ಆಮೇಲೆ ಸೀಬಾಸು, ಹಿಂಗೆ ಸಿಂಗಲ್ ಮುಳ್ಳು. ಆಮೇಲೆ ಸ್ವಲ್ಪ ಹೆಲ್ದಿ ಫಿಶ್ ಇದು, ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇದು ಅಟ್ಲಾಂಟಿಕ್ ಸಾಲ್ಮನ್, ಇದು ಆಸ್ಟ್ರೇಲಿಯಾದಿಂದ ಬರೋದು, ಇಂಪೋರ್ಟ್ ಆಗೋ ಮೀನು. ಕೋಲ್ಡ್ ವಾಟರ್ ಸೀಯಲ್ಲಿ ಇರುತ್ತೆ, ಹೆಲ್ತಿಗೆಲ್ಲ ಒಮೆಗಾ 3 ಜಾಸ್ತಿ ಇರುತ್ತೆ ಇದರಲ್ಲಿ. ಆಮೇಲೆ ಟೂನಾ ಇದೆ, ಕ್ರ್ಯಾಬು. ಅದು ಬಿಟ್ಟರೆ ಕೆರೆ ಮೀನು ಬಂದು ಪಾಂಪ್ಲೆಟ್ ಇದೆ, ಆಮೇಲೆ ಜಿಲೇಬಿ. ಆಮೇಲೆ ಏನಿದೆ ಆಯಿತು, ಇನ್ನೂ ವೆರೈಟೀಸ್ ಬರಬೇಕಷ್ಟೇ, ಬರ್ತಾ ಇದೆ. ನಾವು ಲಾಸ್ಟ್ಗೆ ಈ ಮೀನಾದರೆ ಸೆಲೆಕ್ಟ್ ಮಾಡಿದ್ವಿ. ಇದು ಕೆರೆ ಮೀನು. ಆ್ಯಕ್ಚುಲಿ ಇದು ಪ್ರೈಸ್ ಬಂದುಬಿಟ್ಟು 180 rupees per kg. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲೈವ್ ವೆಯ್ಟ್ ಹಾಕ್ಸ್ತಾ ಇದ್ದೀವಿ. 1 kg 680 ಗ್ರಾಮ್ ಬರ್ತಿದೆ. ಸೊ ಇದನ್ನು ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ಅವರೇ ಮತ್ತೆ ಲಾಸ್ಟಲ್ಲಿ ಹೇಳ್ತಾರೆ. ನಾವು ಮ್ಯಾಕ್ಸಲ್ಲಿ ಸ್ವಲ್ಪ ವೀಕು. ಸೊ ಹಾಗಾಗಿ ಅವ್ರನ್ನೇ ಕೇಳೋಣ ಲಾಸ್ಟಲ್ಲಿ ಎಷ್ಟು ಏನು ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಫಿಶ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾದಮೇಲೆ ಅವರು ಕಟ್ಟಿಂಗ್ ಆದರೆ ಕಳಿಸ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೇಯರ್ನ ಯಾವ ಥರ ಕ್ಲೀನಾಗಿ ರಿಮೂವ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಚಾಕುವಿಂದ. ಈ ಥರ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಮೇಲೆ ಇರೋ ಸ್ಕಿನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅವರೇ ಕಟ್ ಮಾಡಿಕೊಡ್ತಾರೆ. ಸೊ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು ನಮ್ಗೆ ಈ ಥರ ಬೇಕು ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ತಾವಾ ಫ್ರೈಗೆ ಅಂತ ಹೇಳಿದ್ವಿ. ಸೊ ಹಾಗಾಗಿ ಅವರು ತಾವಾ ಫ್ರೈಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಡ್ತಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಟ್ ಮಾಡ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ನಮ್ಮ ಮುಂದೆನೇ ಕ್ಲೀನಾಗಿ ಕಟ್ ಮಾಡಿ ನಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಡ್ತಾರೆ ಅವರು. ನೀವೇನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಫಿಶ್ ಏನಾದರೂ ದೇವನಹಳ್ಳಿಯಲ್ಲಿ ತಗೋಬೇಕಂದ್ರೆ ಇಲ್ಲಿ ಆರಾಮಾಗಿ ಬರ್ಬೋದು. ಯಾಕಂದರೆ ಪ್ರೈಸು ನನಗೆ ಅಷ್ಟೊಂದೇನು ಕಾಸ್ಟ್ಲಿ ಅಂತೇನು ಅನಿಸಿಲ್ಲ. ಬಟ್ ಕಾಸ್ಟ್ಲಿ ಮೀನು ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನೀವು ಯಾವ್ದು ಬೇಕು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆನೇ ಕ್ಲೀನಾಗಿ ಕಟ್ ಮಾಡಿಕೊಡ್ತಾರೆ. ಫ್ರೆಂಡ್ಲಿಯಾಗೂ ಇದ್ದಾರೆ ಇಲ್ಲೆಲ್ಲ, ಸ್ಟಾಫ್ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಡ್ತಾರೆ. ಸೊ ಫಿಶ್ ಎಲ್ಲ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಮಸಾಲ ಐಟಮ್ ಎಲ್ಲ ಇಲ್ಲೇ ನೋಡ್ತಿದ್ವಿ. ನಿಮ್ಗೆ ಅದು ಕೂಡ ಇಲ್ಲೇ ಸಿಗುತ್ತೆ. ನಿಮ್ಗೆ ಅವರೇ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಯಾವುದಕ್ಕೆ ಯಾವ ಮಸಾಲೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಷ್ಟು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಎಲ್ಲ ಅವರೇ ಕ್ಲೀನಾಗಿ ಇನ್ಸ್ಟ್ರಕ್ಟ್ ಆದರೆ ಮಾಡ್ತಾರೆ. ನಮಗೆಲ್ಲ ಅವರೇ ಆದರೆ ಹೇಳ್ಕೊಟ್ರು. ನಾವು ತಾವಾ ಫ್ರೈಗೆ ಫಿಶ್ ಫ್ರೈ ಆದರೆ ತೊಗೊಂಡ್ವಿ. ಸೊ ಅದನ್ನು 4 ಪ್ಯಾಕೆಟ್ ತೊಗೊಂಡು ಅದನ್ನು ಕ್ಲೀನಾಗಾದರೆ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೀನಾಗಾದರೆ ಮ್ಯಾರಿನೇಟ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ತೊಗೊಂಡ್ವಿ.
ಆಮೇಲೆ ಇನ್ನೊಂದು ಏನಂದರೆ ಸೊ ಇದನ್ನ ಫಿಶ್ಶು ನಮಗೆ ಸಾಲಲ್ಲ ಅಂತ ಡೌಟ್ ಬಂದು ಆಮೇಲೆ ಇನ್ನೊಂದು kg ಹಾಕ್ಸ್ಕೊಂಡ್ವಿ. ಸೊ ಅದನ್ನು ಕ್ಲೀನಾಗಿ ಕಟ್ ಮಾಡಿಸ್ಕೊಂಡು ಅದನ್ನು ಕ್ಲೀನಾಗಾದರೆ ಪ್ಯಾಕ್ ಮಾಡಿಕೊಟ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪ್ಯಾಕ್ ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು, ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಯಾರೇ ಬಂದರೂ ಇದೇ ಥರ ಪ್ಯಾಕ್ ಮಾಡಿಕೊಡ್ತಾರೆ. ಸೊ ಚೆನ್ನಾಗೂ ಮಾತಾಡ್ತಾರೆ ಈ ಸ್ಟಾಫ್ ಎಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡೋ ಹೋಗಿದ್ರೆ ಖಂಡಿತವಾಗ್ಲೂ ಈ ಶಾಪ್ನ ವಿಸಿಟ್ ಆದರೆ ಮಾಡಿ. ನೀವೇನಾದರೂ ಈ ವಿಡಿಯೋ ಏನಾದರೂ ತೋರಿಸಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅವರು. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋ ನೋಡಿಬಿಟ್ಟು ಏನಾದರೂ ಹೋದರೆ ಈ ವಿಡಿಯೋನಾದರೆ ತೋರಿಸಿ ಅವ್ರಿಗೆ. ಸೊ ಡಿಸ್ಕೌಂಟ್ ಕೂಡ ಕೊಡ್ತಾರೆ ನಿಮಗೆ. ನಾವು ಫಿಶನ್ನಾದರೆ ತಗೊಂಡ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇವಾಗ ರೂಮ್ ಹತ್ರ ಹೋಗಿ ಎಲ್ಲ ಕ್ಲೀನಾಗಾದರೆ ಮ್ಯಾರಿನೇಟ್ ಮಾಡಿ ಸೊ ಅದನ್ನು ಸ್ವಲ್ಪ ಹೊತ್ತು ಮಾರ್ನಿಂಗಿಂದ ಸಂಜೆವರೆಗೂ ಹಾಕಿ ಫ್ರಿಜ್ಜಲ್ಲಿಟ್ಟು ಕ್ಲೀನಾಗಿ ಇವಾಗ ಫಿಶನ್ನಾದರೆ ರೂಮ್ಗಾದರೆ ತಂದಾಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಚುಲರ್ಸ್ ರೂಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮದ್ರಲ್ಲಿ ಬ್ಯಾಚುಲರ್ಸ್ ಯಾರಾದರೂ ಈ ಥರ ರೂಮ್ ಇಟ್ಕೊಂಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಹಂಗೆ ಫಿಶನ್ನಾದರೆ ಕ್ಲೀನಾಗಾದರೆ ಅನ್ಪ್ಯಾಕ್ ಮಾಡಿ ಒಂದು ಬಟ್ಲಲ್ಲಾದರೆ ಹಾಕ್ಕೊಂಡು ಕ್ಲೀನಾಗಾದರೆ ವಾಶ್ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ವಾಶ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಕ್ಲೀನಾಗಿ ಒಂದು 2-3 ಸತಿ ವಾಶ್ ಮಾಡಿದ್ದಾದಮೇಲೆ ಆಮೇಲೆ ಕ್ಲೀನಾಗಿ ಮ್ಯಾರಿನೇಟ್ ಆದರೆ ಮಾಡಬೇಕಾಗುತ್ತೆ. ಸೊ ನಾವು ವಾಶ್ ಎಲ್ಲ ಮಾಡಾಯಿತು. ಸೊ ಇವಾಗ ಮಸಾಲೆನ ಕ್ಲೀನಾಗಾದರೆ ಮ್ಯಾರಿನೇಟ್ ಮಾಡ್ತಾಯಿದ್ದೀವಿ. ಸೊ ಕ್ಲೀನಾಗಾದರೆ ಮಿಕ್ಸ್ ಮಾಡ್ತಾಯಿದ್ದೀವಿ ಮಸಾಲೆನ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸ್ ಮಾಡ್ತಿದ್ದೀವಿ ಅಂತೇಳ್ಬಿಟ್ಟು. ಅದಕ್ಕೆ ಎಕ್ಸ್ಟ್ರಾ ಒಂದು ಎಗ್ಗು ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಚೆನ್ನಾಗಿರಲಿ ಅಂತೇಳ್ಬಿಟ್ಟು. ಸೊ ಎಗ್ಗು ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಫಿಶ್ ಫ್ರೈನ ಕ್ಲೀನಾಗಿ ಆದರೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ಮಿಕ್ಸ್ ಎಲ್ಲ ಮಾಡಾಯಿತು. ಇವಾಗ ನಾವು ಒಂದು ಪ್ಲೇಟಲ್ಲಾದರೆ ಈ ವಾಶ್ ಮಾಡಿರೋ ಫಿಶ್ನೆಲ್ಲ ಕ್ಲೀನಾಗಾದರೆ ಇಟ್ಕೊಂಡಿದ್ದೀವಿ. ಆ ಥರ ಇಟ್ಕೊಂಡಿದ್ದಾದಮೇಲೆ ಒಂದು 4 ಫಿಶನ್ನು ತಗೊಂಡು ಕ್ಲೀನಾಗಿ ಮಸಾಲ ಆದರೆ ಅದಕ್ಕೆ ಹಚ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲೀನಾಗಾದರೆ ಹಚ್ತಾ ಇದ್ದೀವಿ ಅಂತೇಳ್ಬಿಟ್ಟು. ಈ ಥರ ಎಲ್ಲ ಫಿಶ್ಗೂ ಮಸಾಲೆ ಆದರೆ ಕ್ಲೀನಾಗಾದರೆ ಹಚ್ಚಿ ಫ್ರಿಜ್ಜಲ್ಲಿ ಇಡೋಣ ಅಂತೇಳ್ಬಿಟ್ಟು ನಾವು ನಮ್ಮ ಮನೆ ಕೆಳಗಡೆ ಇರೋ ಆಂಟಿಗಾದರೆ ಕೊಟ್ವಿ ಕ್ಲೀನಾಗಿ ಫ್ರಿಜ್ಜಲ್ಲಿ ಇಡಿ ಅಂತೇಳ್ಬಿಟ್ಟು. ಸೊ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕ್ಲೀನಾಗಾದರೆ ಮ್ಯಾರಿನೇಟ್ ಆದರೆ ಆಗಿರುತ್ತೆ. ಸೊ ಈವ್ನಿಂಗ್ ತಂದು ಇವಾಗ ನಾವು ಪ್ಯಾನಲ್ಲಾದರೆ ಸುಟ್ಕೊಂಡಾದರೆ ತಿಂತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ರಾಜ್ಕುಮಾರ ಯಾವ ರೀತಿ ಒಬ್ಬನೇ ತಿಂತಾಯಿದ್ದೀರಿ ಅಂತ ಹೇಳ್ಬಿಟ್ಟು ನಮಗೆಲ್ಲೂ ಕೊಡ್ದಿರಾ 2 ಸುಟ್ಕೊಂಡು ಸ್ಟಾರ್ಟಿಂಗಲ್ಲಿ ನಮ್ಮ ರಾಜ್ಕುಮಾರನೇ ತಿಂದ್ಬಿಡ್ತಾವನೆ. ಬನ್ನಿ ಯಾವ ಥರ ಇದೆ ಟೇಸ್ಟ್ ಏನು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಕೇಳೋಣ. ಹಾಗೆ ಯಾಕೆ ಫಸ್ಟ್ ತಿಂತಾ ಇದೆಯಾ ಅಂತ ಹೇಳ್ಬಿಟ್ಟು ಕೂಡ ಕೇಳೋಣ. ಮಾಡ್ಕೊಂಡು ತಿಂದ್ಬಿಟ್ರೆ ನಾವೇನಾಗಬೇಕು ಹಾಂ ಹೇಳೋ ನೋಡು, ಕೇಳ್ತಿದ್ರೆ ತಿಂತಾ ಇರೋದು ಹೆಂಗೆ ತಿಂತವನು. ಎರಡೇನಾ ಇರೋದು? ನಾವೇ ಎಷ್ಟು ಜನ ಇದ್ದೀವಿ ಇಲ್ಲಿ? ನಾವೇ 2 ಇದ್ದೀವಿ, ನೀನೊಬ್ಬ 3 ಜನ ಆದರು. ನೀವು ತಿನ್ನೋಕೆ ಚೆನ್ನಾಗಿಲ್ಲ ಅಂತ ಡೌಟ್ ಬೀಳ್ತಾ ಇದ್ದೀರಾ, ನಾವೇ ಮಾಡಿ. ನಾವೇನು ಡೌಟ್ ಬೀಳ್ತಿಲ್ಲ ಮಗ, ನೀನು ಸುಡ್ತಿಲ್ಲ ಅಷ್ಟೇ. ಆ್ಯಂಡ್ ಅಷ್ಟೆಲ್ಲ ಆದಮೇಲೆ ನಾವು ಒಳಗಡೆ ಸ್ವಲ್ಪ ಘಾಟ್ ಜಾಸ್ತಿ ಆಗಿದ್ದರಿಂದ ನಾವು ಎಲ್ಲ ಹೊರಗಡೆಗಾದ್ರೆ ಶಿಫ್ಟ್ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆ ಯಾವ ರೀತಿ ಕೂತ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಸುಟ್ಕೊಂಡೆಲ್ಲ ತಿಂತಾ ಇರಬೇಕಾದ್ರೆ ನಮ್ಮ ಗೌರ್ಮೆಂಟ್ ಆಫೀಸರ್ ಆದರೆ ಬಂದರು. ಇವ್ರ ಹೆಸರು ದಿನಾಕರ್ ಅಂತ ಹೇಳ್ಬಿಟ್ಟು. ಸೊ ಅಷ್ಟೆಲ್ಲ ಆದಮೇಲೆ ಕ್ಲೀನಾಗಾದರೆ ಫಿಶ್ನಾದರೆ ಸುಟ್ಕೊಂಡಾದ್ರೆ ತಿಂತಾಯಿದ್ದೀವಿ. ನಮ್ಮ ರಾಜ್ಕುಮಾರ ಒಂದೊಂದೇ ಸುಟ್ಟು ಹಾಕ್ತಾವನೆ, ನಾವಾದರೆ ತಿಂತಾಯಿದ್ದೀವಿ. ಫುಲ್ ಬ್ಯಾಟಿಂಗ್ ಆದರೆ ಮಾಡ್ತಾಯಿದ್ದೀವಿ. ಟೇಸ್ಟ್ ಅಂತೂ ಪರವಾಗಿಲ್ಲ, ಚೆನ್ನಾಗಿದೆ. ಇಷ್ಟೆಲ್ಲ ಆದಮೇಲೆ ಬರೀ ಫಿಶ್ ಒಂದೇ ತಿಂದರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಗೌರ್ಮೆಂಟ್ ಆಫೀಸರ್ ಆದರೆ ರೈಸ್ ಆದರೆ ಕುಕ್ ಮಾಡ್ತಾವನೆ. ಸೊ ನಾವು ಇವಾಗ ಹೋಗಿ ವಾಂಗಿಬಾತ್ ಪೌಡ್ರ್ ಆದರೆ ತರ್ತೀವಿ, ವಾಂಗಿಬಾತ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ವಾಂಗಿಬಾತ್ ಆದರೆ ಕುಕ್ ಮಾಡಾಯಿತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಾಂಗಿಬಾತ್ನೆಲ್ಲ ಮಿಕ್ಸ್ ಮಾಡ್ತಾವ್ರೆ. ನಮ್ಮ ರಾಜ್ಕುಮಾರ್ ಆದರೆ ಟೇಸ್ಟ್ ನೋಡ್ತಾವನೆ. ಸೊ ಇವಾಗ ರಿವ್ಯೂ ಕೇಳೋಣ ಯಾವ ಥರ ಇದೆ ಟೇಸ್ಟು ಏನು ಅಂತ ಹೇಳ್ಬಿಟ್ಟು. ಉಪ್ಪು ಜಾಸ್ತಿ ಆಗೈತಾ, ಖಾರ ಕಡಿಮೆ ಆಗೈತಾ, ಇಲ್ಲ ಖಾರ ಜಾಸ್ತಿ ಆಗೈತಾ, ಉಪ್ಪು ಕಡಿಮೆ ಆಗೈತಾ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಹಾಕಬೇಕಾಗಿರೋ ಕೆಲವೊಂದು ಐಟಮ್ಸ್ ಆದರೆ ಇರಲಿಲ್ಲ. ಸೊ ಹಾಗಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಲೇಬೇಕು, ಇವಾಗ ಬೇರೆ ಆಪ್ಷನ್ ಇಲ್ಲ ನಮಗೆ. ಸೊ ಇಷ್ಟೆಲ್ಲ ಆದಮೇಲೆ ನಮ್ಮ ಹುಡುಗರಾದರೆ ಪ್ಲೇಟ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಸೊ ನಾನು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ನನಗೆ ದೊಡ್ಡ ಟಾಸ್ಕ್ ಏನಂದರೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ಉಜ್ಜಬೇಕು. ನಮ್ಮ ಹುಡುಗರೆಲ್ಲ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಸೊ ನಿಮ್ಮ ಗ್ಯಾಂಗಲ್ಲಿ ಈ ಥರ ಬಾಯ್ಸ್ ಏನಾದರೂ ಇದ್ದರೆ ಅವ್ರನ್ನ ಟ್ಯಾಗ್ ಮಾಡಿ. ನೀವೇನಾದರೂ ಪಾರ್ಟಿ ಮಾಡಬೇಕಂತ ಏನಾದರೂ ಪ್ಲಾನ್ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಫುಲ್ ಜೋಶ್ ಇರುತ್ತೆ, ಎಂಜಾಯ್ ಕೂಡ ಮಾಡ್ಬೋದು ಒಬ್ರನ್ನೊಬ್ರು ಆದರೆ ರೇಗಿಸ್ಕೊಂಡು. ನಾವಾದರೆ ನಮ್ಮ ರಾಜ್ಕುಮಾರ್ನಾದರೆ ಫುಲ್ ಟ್ರೋಲ್ ಮಾಡಿಬಿಡ್ತೀವಿ. ನಿಮ್ಮದ್ರಲ್ಲಿ ಯಾರನ್ನ ಟ್ರೋಲ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ಅವ್ರನ್ನ ಮೆನ್ಷನ್ ಮಾಡಿ ಮತ್ತು ಟ್ಯಾಗ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ, ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಫಾಲೋ, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.